ನಮಸ್ತೆ ಬಂಧುಗಳೇ, ಒಂದು ವೆರಿ ಇಂಟರೆಸ್ಟಿಂಗ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ದಯಮಾಡಿ ಹೆಚ್ಚಿನ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ತಪ್ಪದೇ ಪ್ರೆಸ್ ಮಾಡಿ. ಮೋದಿಯವರು ಮೊನ್ನೆ ಮಾತಾಡ್ತಾ ಬಿಹಾರ ಎಲೆಕ್ಷನ್ ಆದಮೇಲೆ ಒಂದು ಭಾಷಣದಲ್ಲಿ ಒಂದು ಮಾತು ಉಲ್ಲೇಖ ಮಾಡಿದ್ರು, ಕಾಂಗ್ರೆಸ್ಸು ತುಂಡಾಗುತ್ತೆ ಅಂತ ಹೇಳಿ. ಮೋದಿಯವರು ನೋಡಿ, ಯಾವುದೇ ಮಾತಾಡಿದ್ರೂ ಕೂಡ ಅದ್ರ ಹಿಂದೆ ನಿಜವಾಗ್ಲೂ ಒಂದು ದೊಡ್ಡ ಗೂಢಾರ್ಥ ಇರುತ್ತೆ, ಅಥವಾ ಹಿಂದೆ ಒಂದು ದೊಡ್ಡ ಸತ್ಯ ಅಡಗಿರುತ್ತೆ. ಆ ಕ್ಷಣದಲ್ಲಿ ನಮಗೆ ಏನೋ ಒಂದು ಫ್ಲೋನಲ್ಲಿ ಬಂದಿರತಕ್ಕಂಥ ಮಾತು ಅನ್ನಿಸ್ಬೋದು, ಬಟ್ ಕೆಲವು ವರ್ಷಗಳು ಕಳೆದ ಮೇಲೆ ನಮಗೆ ಗೊತ್ತಾಗುತ್ತೆ, ಮೋದಿಯವರು ಇದೇ ವಿಷಯಕ್ಕೆ ಹೋಗಿದ್ರು, ಇದೇ ವಿಷಯಕ್ಕೆ ಈ ಮಾತು ಹೇಳಿದರು ಅಂತ ಹೇಳಿ. ಕಾಂಗ್ರೆಸ್ ಭಾಗ ಆಗುತ್ತೆ ಅಂತ ಹೇಳಿ ನರೇಂದ್ರ ಮೋದಿಯವ್ರ ಬಾಯಲ್ಲಿ ಬರ್ತಾ ಇದೆ. ನರೇಂದ್ರ ಮೋದಿ ಇನ್ ದ ಸೆನ್ಸ್ ಪ್ರೈಮ್ ಮಿನಿಸ್ಟರ್ ಬಾಯಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೇನೋ ಒಂದು ಇಂಟೆಲಿಜೆನ್ಸ್ ಸೋರ್ಸು ಅಥವಾ ಇನ್ಪುಟ್ ಏನೋ ಒಂದು ಇದ್ದೇ ಇರುತ್ತೆ. ಮತ್ತು ಸುಮ್ಮನೆ ಗಾಳಿಲಿ ಗುಂಡೊಡ್ತಕ್ಕಂಥ ಪ್ರವೃತ್ತಿ ಮೋದಿಯವ್ರದ್ದಲ್ಲ. ಅವರು ಡಿಲಿಮಿಟೇಷನ್ ಬಗ್ಗೆನೂ ಹಿಂದೆ ಒಂದು ಸಣ್ಣ ಹಿಂಟ್ ಕೊಟ್ಟಿದ್ದರು, ಆರ್ಟಿಕಲ್ 370 ಬಗ್ಗೆನೂ ಹಿಂದೆ ಹಿಂಟ್ ಕೊಟ್ಟಿದ್ದರು. ನಮ್ಗಾಗ ಅದ್ರ ಸೀರಿಯಸ್ನೆಸ್ ಗೊತ್ತಾಗಿರಲಿಲ್ಲ. ಅದು ಇಂಪ್ಲಿಮೆಂಟ್ ಆದಮೇಲೆ ಅನ್ನಿಸ್ತು, 2-3 ವರ್ಷಕ್ಕೆ ಮುಂಚೆನೇ ಮೋದಿ ಈ ಮಾತು ಹೇಳಿದ್ರಲ್ಲ ಅಂಥೇಳಿ. ಕಾಂಗ್ರೆಸ್ ತುಂಡಾಗುತ್ತೆ. ಇವತ್ತು ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಪರಿಸ್ಥಿತಿ ನೋಡಿದ್ರೆ ಯಾರಿಗೂ ಇದ್ರ ಬಗ್ಗೆ ಅನುಮಾನನೇ ಇಲ್ಲ ರೀ. ಎಸ್ಪೆಷಲಿ ಕರ್ನಾಟಕದ ಪರಿಸ್ಥಿತಿ ನೋಡಿದ್ರೆ ಏನು ಇಡೀ ದೇಶದಲ್ಲಿ ಕಾಂಗ್ರೆಸ್ ತುಂಡಾಗ್ತಕ್ಕಂಥ ಪ್ರಕ್ರಿಯೆ ಶುರುವಾಗೋದೇ ಕರ್ನಾಟಕದಿಂದ ಅನ್ನಿಸ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ನಾನು ಯಾವುದೇ ಕಾರಣಕ್ಕೂ 5 ವರ್ಷ ಸೀಟ್ ಬಿಟ್ಕೊಡಲ್ಲ ಚೀಫ್ ಮಿನಿಸ್ಟರ್ ಅಂತ ಹಠಕ್ಕೆ ಕೂತ್ಕೊಂಡ್ರೆ, ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಜಿದ್ದಿಗೆ ಬಿದ್ದಿದ್ದಾರೆ. 2 ವರ್ಷ ಮಾತುಕತೆ ಆಗಿತ್ತು, 2 ವರ್ಷ ಆಯಿತು, ನನಗೆ ಬಿಟ್ಟು ಕೊಡಲೇಬೇಕು ಅಂಥೇಳಿ. MLAಗಳು ಯಾರ ಜೊತೆ ನಿಲ್ತಾರೆ ಅಂತಕ್ಕಂಥದ್ದೇ ಈಗಿರ್ತಕ್ಕಂಥ ಯಕ್ಷ ಪ್ರಶ್ನೆ, ಅಥವಾ ಹೈಕಮಾಂಡ್ ಯಾವ ನಿರ್ಧಾರ ತಗೊಳುತ್ತೆ ಅಂತಕ್ಕಂಥದ್ದು ಈ ಸಮಯದಲ್ಲಿರ್ತಕ್ಕಂಥ ಪ್ರಶ್ನೆ. ನೋಡಿ, ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಅವ್ರದ್ದೇ ಆದಂತಹ ಒಂದು ಪಾಸಿಟಿವ್ ಅಂಶಗಳಿದೆ, ಶಕ್ತಿಗಳಿದೆ, ಅದೇ ರೀತಿ ಅವ್ರದ್ದೇ ಆದಂತಹ ನ್ಯೂನತೆಗಳಿದೆ. ಸಿದ್ದರಾಮಯ್ಯನವರು ಒಂಥರ ಮಾಸ್ ಲೀಡರು. 224 ಕಾನ್ಸ್ಟಿಟ್ಯೂನ್ಸಿಲೂ ಕೂಡ ಅವ್ರದ್ದೇ ಆದಂತಹ ಒಂದು ವೋಟ್ ಬ್ಯಾಂಕ್ ಇದೆ. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವೇ ಮಾಸ್ ಲೀಡರ್ಗಳು ಅಂದರೆ ಲೈಕ್ ದೇವೇಗೌಡ, ಯಡಿಯೂರಪ್ಪನವರು, ಆ ಥರದಲ್ಲಿ ದೊಡ್ಡ ಮಾಸ್ ಲೀಡರು ಕಾಂಗ್ರೆಸ್ಗೆ ಅಂತೇಳಿದ್ರೆ ಅವರು ಸಿದ್ದರಾಮಯ್ಯನವರೇ. ಜೊತೆಗೆ ಬಹಳಷ್ಟು MLAಗಳ ಸಪೋರ್ಟ್ ಆ್ಯಸ್ ಆಫ್ ನೌ ಸಿದ್ದರಾಮಯ್ಯನವ್ರಿಗಿದೆ. ಜೊತೆಗೆ ಅವ್ರದ್ದು ಇದು ಕಡೆ ಆಟ. ಅವರು ಪೊಲಿಟಿಕಲ್ ಆಗಿ ಪರ್ಸನಲ್ ಆಗಿ ಏನು ಕಳ್ಕೊಳ್ಳೋದಿರಲ್ಲ ಮುಂದೆ. ಆದರೆ ಅವರಿಗೆ ವೀಕ್ನೆಸ್ ಏನು ಅಂತ ಹೇಳಿದ್ರೆ, ಅದು ಸತ್ಯನೋ ಸುಳ್ಳು ಅಂತೇಳಿ ಅವರೇ ಹೇಳಬೇಕು. ಏನು ಗೌರ್ಮೆಂಟ್ ಫಾರ್ಮೇಷನ್ ಆಗೋ ಟೈಮಲ್ಲಿ ಇವರು ಪ್ರಾಮಿಸ್ ಮಾಡಿದ್ರಂತೆ 2 ವರ್ಷ ಆದಮೇಲೆ ನಾನು ಬಿಟ್ಕೊಡ್ತೀನಿ ಅಂಥೇಳಿ. ಇದು ಒಂದು ಡಿಸೈಡಿಂಗ್ ಫ್ಯಾಕ್ಟರ್. ಆದರೆ ಮತ್ತೊಂದು ಡಿಸೈಡಿಂಗ್ ಫ್ಯಾಕ್ಟರು ಸಂಪನ್ಮೂಲ. ನೋಡಿ, ಯಾವುದು ಇವ್ರ ವೀಕ್ನೆಸ್ಸು ಅದೇನೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಪ್ಲಸ್ ಪಾಯಿಂಟು. ಡಿ ಕೆ ಶಿವಕುಮಾರ್ ಅವರ ಹಿಂದೆ ತುಂಬ ಜನ MLAಗಳು ಇಲ್ಲಿದ್ರೂ ಕೂಡ ಈ ಸಂಪನ್ಮೂಲದ ವಿಚಾರದಲ್ಲಿ ಡಿ ಕೆ ಶಿ ಜೊತೆ ಹೋಗ್ತಕ್ಕಂಥ MLAಗಳು ಭಾಳ ಜಾಸ್ತಿ ಇದ್ದಾರೆ. ಯಾಕೆಂತೇಳಿದ್ರೆ ಪಾಲಿಟಿಕ್ಸಲ್ಲಿ ಈ ತುಂಬ ನಿಯತ್ತು, ಐಡಿಯಾಲಜಿ ಈ ಥರದಲ್ಲಿ ಹೋಗ್ತಕ್ಕಂಥ ರಾಜಕಾರಣಿಗಳು ಭಾಳ ಕಡಿಮೆ. ಒಂದು ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಗೆಲ್ಲೋದಕ್ಕೆ ರಿಸೋರ್ಸ್ಗಳು ಕೊಡ್ತಾರೆ, ಡಿ ಕೆ ಶಿವಕುಮಾರ್ ನಮ್ಮ ಜೊತೆಗೆ ಸಹಾಯ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಭಾಳ ಜನಕ್ಕೆ ಇರೋದರಿಂದ ನಾಳೆ ಯಾವ ರೀತಿ ಬೇಕಾದ್ರೂ ಟ್ವಿಸ್ಟ್ ಆಗ್ಬೋದು, ಟರ್ನ್ ಆಗ್ಬೋದು ಪರಿಸ್ಥಿತಿ. ಆದರೆ ಯಾರದೇ ಪರವಾಗಿ ತೀರ್ಪು ಹೋದ್ರೂ ಕೂಡ ಖಂಡಿತವಾಗ್ಲೂ ಅದು ಇನ್ನೊಂದು ಬಣ ಇಡೀ ಪಾರ್ಟಿಯನ್ನೇ ಹೊಡೆಯೋ ಮಟ್ಟಕ್ಕೆ ಹೋಗುತ್ತೆ. ಡಿ ಕೆ ಶಿವಕುಮಾರ್ಗೆ ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯವ್ರು ಸುಮ್ಮನಿರ್ತಾರೆ ಅಂದ್ಕೊಂಡಿದ್ದೀರಾ? ಏನೇ ಅಂದರೂ ಕನಿಷ್ಠ ಅವ್ರ ಹತ್ರ 100 ಜನ MLAಗಳಿದ್ದಾರೆ ರೀ. ಮತ್ತು ಅವ್ರು ಕಳ್ಕೊಳ್ಳೋದು ಏನೂ ಇಲ್ಲ. ಪಾರ್ಟಿ ಹೋದ್ರೆ ನನಗೇನಾಗಬೇಕಾಗಿದೆ, ಸರ್ಕಾರ ಹೋದ್ರೆ ನನಗೇನಾಗಬೇಕಾಗಿದೆ, ನನ್ನ ನಿಲ್ಲಿಸಿದ್ರೆ ನಾನಂತೂ ಸರ್ಕಾರ ಇರೋಕ್ಕೆ ಬಿಡಲ್ಲ ಅನ್ನೋ ಮಟ್ಟಕ್ಕೆ ಅವ್ರು ಇಳಿದು ಬಿಟ್ರೆ, ಅವ್ರನ್ನ ಹತ್ತಿರದಿಂದ ಕಂಡಿರೋರು ಈ ರೀತಿ ಮಾಡ್ತಾರೆ ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಾರೆ. ಆಗ ಈ ಪಕ್ಷ ಉಳಿಯೋದೇ ಇಲ್ಲ. ಇನ್ನೊಂದು ಕಡೆಗೆ ಬೇಡ 5 ವರ್ಷ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಿಬಿಡಲಿ ಅಂತ ಹೇಳಿದ್ರೆ, ಬಂಡವಾಳ ಹಾಕಿರೋನು ನಾನು, ಕಷ್ಟಪಟ್ಟಿರೋನು ನಾನು. ಬಿಹಾರ ಚುನಾವಣೆ ಆದಮೇಲೆ ನನಗೆ 2028 ಕಾಂಗ್ರೆಸ್ ಗೆಲ್ಲುತ್ತೆ ಅಂತೇಳಿ ಯಾವ ನಂಬಿಕೆನೂ ಇಲ್ಲ. ಸೊ ನಾನು ಜನ್ಮದಲ್ಲಿ CM ಆಗಲ್ಲ, ಆದರೆ ಇದೇ ಟೈಮಲ್ಲಿ ಆಗಬೇಕು ಅಂತೇಳಿ ಕಚ್ಚೆ ಕಟ್ಟಿ ನಿಂತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರ್ತಾರ? ಈಗಾಗಲೇ ಅವರ ಜೊತೆಲಿರ್ತಕ್ಕಂಥವ್ರು ಹೇಳ್ತಾರೆ ಸುಮಾರು 60 ಸಂಖ್ಯೆ MLAಗಳು ನಮ್ಮ ಜೊತೆ ಇದ್ದಾರೆ ಅಂಥೇಳಿ. ಸಹಿ ಸಂಗ್ರಹ ಬೇರೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮಾತು ಕೇಳೋದಕ್ಕೆ ಡಿ ಕೆ ಕೂಡ ಒಪ್ಪೋದಿಲ್ಲ. ಸೊ ಯಾವುದೇ ರೀತಿ ಡಿಸಿಷನ್ ಆದ್ರೂ ಕೂಡ ಒಂದು 2-3 ತಿಂಗಳು ಇದು ಮುಂದಕ್ಕೆ ಹೋಗ್ಬೋದು, ಬಿಟ್ಟರೆ ಪಕ್ಷಕ್ಕೆ ಆಘಾತ ಆಗೋದನ್ನು, ಅನಾಹುತ ಆಗೋದನ್ನು ಯಾರೂ ತಡೆಯೋಕ್ಕಾಗಲ್ಲ. ಯಾಕೆ ಇದು ಕಾಂಗ್ರೆಸ್ಗೆ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೋಡಿ, ಕಾಕತಾಳೀಯನೋ ಏನೋ, ಯಾವಾಗ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಆವಾಗೆಲ್ಲ ಕಾಂಗ್ರೆಸ್ ಪಕ್ಷ ಭಾಗ ಆಗಿದೆ. ಮೊದಲಿಗೆ 1967ರಲ್ಲಿ ನಿಜಲಿಂಗಪ್ಪನವರು ಕಾಂಗ್ರೆಸ್ನ ಅಧ್ಯಕ್ಷರಾದರು. ಆಗ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು. 69ರಲ್ಲಿ ಪಕ್ಷ ಹೋಳಾಯಿತು. ಯಾಕೆ ಅಂತ ಹೇಳಿದ್ರೆ ಇಂದಿರಾ ಗಾಂಧಿಯವರಿಗೆ ಅನಿಸ್ಲಿಕ್ಕೆ ಶುರುವಾಯಿತು. ಆಗೇನು PV ನರಸಿಂಹರಾವ್ ಇದ್ದರು, ಕಾಮರಾಜ್ ಇದ್ದರು, ಇವರೆಲ್ಲರೂ ಒಂಥರ ವಾರಸುದಾರರ ಥರ
ಪಾರ್ಟಿಗೆ ಆಗಿಬಿಟ್ಟಿದ್ದಾರೆ, ನನ್ನ ಮಾತು ಕೇಳಲ್ಲ. ಹಾಗಾಗಿ ಏನು ಮಾಡಿದ್ರು, ಅವ್ರಿಗೊಂದು ಒಳ್ಳೆ ಅವಕಾಶ ಸಿಕ್ತು ರಾಷ್ಟ್ರಪತಿ ಚುನಾವಣೆ ಸಂದರ್ಭದಲ್ಲಿ. ಆಗ ಪಾರ್ಟಿ ನೀಲಂ ಸಂಜೀವ್ ರೆಡ್ಡಿ ಅವ್ರನ್ನ ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿ ಘೋಷಣೆ ಮಾಡ್ತು ಕಾಂಗ್ರೆಸ್ಸು. ಅದಕ್ಕೆ ಇಂದಿರಾ ಗಾಂಧಿ ಅವರು ಕೂಡ ಒಪ್ಪಿಗೆ ಸೂಚಿಸಿದ್ರು. ಆದರೆ ಒಂದು ಡೈಲಾಗ್ ಹೊಡೆದ್ರು ಮಧ್ಯದಲ್ಲಿ, ಯಾರಿಗೂ ವಿಪ್ ಜಾರಿ ಮಾಡಬೇಡಿ, ಅವರು ಆತ್ಮಸಾಕ್ಷಿಯಾಗಿ ಓಟ್ಗಳನ್ನ ಚಲಾವಣೆ ಮಾಡಲಿ ಎಲ್ಲ ಸದಸ್ಯರು, ನನ್ನ ಕಡೆಯಿಂದ ಬೆಂಬಲ ವಿ ವಿ ಗಿರಿ ಅವರಿಗೆ. ನೋಡಿ, ವಿ ವಿ ಗಿರಿ ಅವಾಗ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತಿದ್ರು. ಅದರ ಅರ್ಥ ಕಾಂಗ್ರೆಸ್ಸು ಒಬ್ಬ ವ್ಯಕ್ತಿನ ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸಿದ್ರೆ ಆಗ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಉಲ್ಟಾ ಹೊಡೆದು ವಿ ವಿ ಗಿರಿ ಅವರಿಗೆ ಸಪೋರ್ಟ್ ಮಾಡಿದ್ರು. ಆಗ ಈ ಲೆಫ್ಟ್ ಪಾರ್ಟಿಗಳಿಗೆ ಮತ್ತು ಸಮಾಜವಾದಿ ಪಾರ್ಟಿಗಳಿಗೆ ಭಾಳ ಖುಷಿ ಆಗ್ಬಿಡ್ತು, ಕಾಂಗ್ರೆಸ್ ತುಂಡಾಗ್ಬಿಡುತ್ತೆ ಅಂತೇಳಿ. ಆದರೆ ಇಂದಿರಾ ಗಾಂಧಿ ಅವರಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು, ಒಂದು ಸರಿ ನನ್ನ ಕೈಲಿ ಪಕ್ಷದ ಅಧಿಕಾರವೂ ಕೂಡ ಬಂದುಬಿಟ್ರೆ ಎಲ್ಲ ಕಾಂಗ್ರೆಸ್ಸರು ನನ್ನ ಹಿಂದೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಅಫ್ಕೋರ್ಸ್ ಇದು ನ್ಯಾಚುರಲ್, ಇದು ಎಲ್ಲಿ ಅಧಿಕಾರ ಇರುತ್ತೋ ಅಲ್ಲಿ ಭಾಳಷ್ಟು ಜನ ಬಂದ್ಬಿಡ್ತಾರೆ. ಅದೇ ರೀತಿ ಆಯಿತು. ಕಡೆಗೆ ಕಾಂಗ್ರೆಸ್ ಇಬ್ಬಾಗ ಆಗೋಯ್ತು. ಇಂದಿರಾ ಗಾಂಧಿ ಕಾಂಗ್ರೆಸ್ ಆರ್ ಅಂತ ಮಾಡ್ಕೊಂಡ್ರು, ಇವರು ಕಾಂಗ್ರೆಸ್ ಆರ್ಗನೈಸೇಷನ್ ಅಂತೇಳಿ ಕಾಂಗ್ರೆಸ್ ಓ ಅಂತ ಮಾಡ್ಕೊಂಡ್ರು ನಿಜಲಿಂಗಪ್ಪ ಕಾಮರಾಜ್ ಅವರೆಲ್ಲ. ಹಾಗಾಗಿ ಮೊದಲನೇ ದೊಡ್ಡ ಡಿವಿಷನ್ ಆಗಿದ್ದು, ಪಾರ್ಟಿ ತುಂಡಾಗಿದ್ದು ನಿಜಲಿಂಗಪ್ಪ ಅವರ ಕಾಲದಲ್ಲಿ. ಅದಾದ ಮೇಲೆ ಎರಡನೇ ಸಾರಿ 1978ರಲ್ಲಿ ಆಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂತಹ ದೇವರಾಜ ಅರಸು ಅವರು ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಮತ್ತೆ ಅಲ್ಲಿ ಗಲಾಟೆ ಶುರುವಾಯಿತು ಇಂದಿರಾ ಗಾಂಧಿಗೆ ಮತ್ತು ಅರಸು ಟೀಮಲ್ಲಿ. ಮತ್ತೆ ಇಂದಿರಾ ಗಾಂಧಿ ಕಾಂಗ್ರೆಸ್ಸನ್ನು ಸ್ಪ್ಲಿಟ್ ಮಾಡಿಕೊಂಡು ಕಾಂಗ್ರೆಸ್ ಐ ಮಾಡಿಕೊಂಡ್ರು. ಈಗ ಮೂರನೇ ಬಾರಿ ಕರ್ನಾಟಕದವರೊಬ್ಬರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇತಿಹಾಸ ನೋಡಿದ್ರೆ ಕರ್ನಾಟಕದವರು ಕಾಂಗ್ರೆಸ್ ಅಧ್ಯಕ್ಷರಾದಾಗೆಲ್ಲ ಪಾರ್ಟಿ ಹೋಳಾಗಿದೆ. ಈಗಲೂ ಕೂಡ ಮೂರನೇ ಬಾರಿ ಕರ್ನಾಟಕದವರು ಅಧ್ಯಕ್ಷರಾಗಿದ್ದಾರೆ. ಈಗ ಹೋಳಾಗುತ್ತಾ? ಚಾನ್ಸಸ್ ನೋಡಿದ್ರೆ ಹೋಳಾಗೇ ಆಗುತ್ತೆ. ಆದರೆ ಯಾವ ರೀತಿ ಆಗುತ್ತೆ ಅನ್ನೋದೇ ಭಾಳ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಂದಿರಾ ಗಾಂಧಿಯವರು 2 ಬಾರಿನೂ ಕೂಡ ಕಾಂಗ್ರೆಸ್ನ ಭಾಗ ಮಾಡಿ ಸಪ್ರೇಟ್ ಕಾಂಗ್ರೆಸ್ ಮಾಡಿದಾಗ ಇಂದಿರಾ ಗಾಂಧಿ ಶಿ ವಾಸ್ ವೆರಿ ಪವರ್ಫುಲ್. ಆಗ ಈ ಗಾಂಧಿ ಫ್ಯಾಮಿಲಿಯ ಲಿಗಸಿ ಅಂತ ಒಂದಿರಲಿಲ್ಲ, ಒಂದು ಫ್ಯಾಮಿಲಿ ಎಸ್ಟಾಬ್ಲಿಷ್ಮೆಂಟ್ ಅಂತ ಇರಲಿಲ್ಲ. ಅಫ್ಕೋರ್ಸ್ ನೆಹರು ಮಗಳಾಗಿದ್ದರೂ ಕೂಡ ಇಂದಿರಾ ಗಾಂಧಿ ತನ್ನ ಸ್ವಂತ ಶಕ್ತಿಯಿಂದ ಪಾರ್ಟಿಯನ್ನು ಕಟ್ತಕ್ಕಂತಹ, ಪಾರ್ಟಿ ಏನು ಕಾರ್ಯಕರ್ತರನ್ನು ಹುರಿದುಂಬಿಸ್ತಕ್ಕಂತಹ ಶಕ್ತಿ ಹೊಂದ್ಕೊಂಡಿದ್ರು. ಹಾಗಾಗಿನೇ 1969ರಲ್ಲಿ ಸ್ಪ್ಲಿಟ್ ಆದಾಗಲೂ ಕೂಡ ಭಾಳಷ್ಟು ಜನ ಇಂದಿರಾ ಗಾಂಧಿ ಅವ್ರ ಜೊತೆಗೆ ಬಂದರು. ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ಸೇ ಒರಿಜಿನಲ್ ಕಾಂಗ್ರೆಸ್ ಆಗಿಬಿಡ್ತು. ಅದೇ ರೀತಿ 1978ರಲ್ಲೂ ಕೂಡ ಕಾಂಗ್ರೆಸ್ ಸ್ಪ್ಲಿಟ್ ಆದಾಗ ಇಂದಿರಾ ಗಾಂಧಿಯ ಏನು ಆ ತುಂಡಿನ ಜೊತೆಗೇ ಭಾಳಷ್ಟು ಜನ ಕಾಂಗ್ರೆಸ್ಸಿಗರು ಬಂದರು. ಎಲೆಕ್ಷನಲ್ಲೂ ಕೂಡ ಅವರದೇ ಕಾಂಗ್ರೆಸ್ ಭಾಗಕ್ಕೆ ಜಯ ಆಯಿತು. ಸೊ ಯಾವಾಗ ಕಾಂಗ್ರೆಸ್ ಸ್ಪ್ಲಿಟ್ ಆಯಿತು, ಆಗ ಏನು ಆ ಇಂದಿರಾ ಗಾಂಧಿದು ಪರ್ಸೋನಾ ಅಂತ ಇತ್ತಲ್ಲ, ಅದು ಇಡೀ ಪಕ್ಷವನ್ನು ತನ್ನ ಹತ್ರ ಸೆಳೀತು. ಅವ್ರು ಯಾರ ಮೇಲೆ ಹೋರಾಟ ಮಾಡಿದ್ರು, ಯಾರ ಮೇಲೆ ವಿದ್ರೋಹವನ್ನು ಮಾಡಿದ್ರು, ಅಲ್ಲೇನೊಂದು ಎಸ್ಟಾಬ್ಲಿಷ್ಮೆಂಟ್ ಅಂತ ರೆಡಿ ಆಗಿಬಿಟ್ಟಿತ್ತು. ಏನು ವಾರಸ್ದಾರ ಆಗಿಬಿಟ್ಟಿದ್ರು. 1968-69ರ ಕಾಲದಲ್ಲಿ ಕಾಮರಾಜ್ ಇವರೆಲ್ಲ ವಾರಸ್ದಾರ ಥರ ಇದ್ದರು. ಅವರ ಎಗೇನೆಸ್ಟ್ ಆಗಿ ಇಂದಿರಾ ಗಾಂಧಿ ವಿದ್ರೋಹ ಮಾಡಿದ್ರು. ಸೇಮ್ 78ರಲ್ಲೂ ಕೂಡ ದೇವರಾಜ ಅರಸು ಅವರ ಆ ಟೀಮ್ ಏನಿತ್ತು ಅದರ ಮೇಲೆ ವಿದ್ರೋಹ ಮಾಡಿದ್ರು. ಈಗ ಬಿರ್ತಕ್ಕಂಥ ಪರಿಸ್ಥಿತಿ ಕಾಂಗ್ರೆಸ್ಸನ್ನು ತುಂಡಾಗುತ್ತೆ. ಆದರೆ ವಿದ್ರೋಹ ಮಾಡೋರು ಯಾರು? ಒಂದು ಸೋನಿಯಾ ಗಾಂಧಿಗಾಗಲಿ, ರಾಹುಲ್ ಗಾಂಧಿಗಾಗಲಿ, ಪ್ರಿಯಾಂಕಾ ಗಾಂಧಿಗಾಗಲಿ ಇಂದಿರಾ ಗಾಂಧಿ ಇದ್ದಂತಹ ವರ್ಚಸ್ ಇರಲಿಲ್ಲ. ಮತ್ತು ಇವ್ರು ಯಾರ ಮೇಲೆ ವಿದ್ರೋಹ ಮಾಡ್ತಾರೆ? ಇಡೀ ಪಕ್ಷ ಇವರ ಕಪಿಮುಷ್ಟಿ ಒಳಗಡೆ ಇದೆ. ಪ್ರಾಬ್ಲಮ್ಮೇ ಇವರು. ಈಗ ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಯಾರಾದರೂ ಒಬ್ಬ ಕಾಂಗ್ರೆಸ್ಸಿಗ ಗಟ್ಟಿಯಾಗಿ ನಿಂತ್ಕೊಂಡು ಈ ಕುಟುಂಬ ಈ ಪಕ್ಷದಿಂದ ಆಚೆ ಕಡೆಗೆ ಹೋಗಬೇಕು, ನಾವಿದ್ರ ಜವಾಬ್ದಾರಿ ತಗೊತೀವಿ ಅಂತ ಗಟ್ಟಿಗೆ ಹೇಳಿಬಿಟ್ರೆ ಖಂಡಿತವಾಗ್ಲೂ ಒಂದು ವರ್ಟಿಕಲ್ ಸ್ಪ್ಲಿಟ್ ಆಗಿಬಿಡುತ್ತೆ. ನೋಡಿ, ರಶೀದ್ ಕಿದ್ವಾಯಿ ಅವರು ಇದೇ ವಿಷಯದಲ್ಲಿ ಪುಸ್ತಕ ಬರೆದಿದ್ದು 24 ಅಕ್ಬರ್ ರೋಡ್ ಅಂತ ಹೇಳಿ. ನೀವು ಅವರ ಚಿಂತನೆಗಳ ಪ್ರಕಾರ ಇವತ್ತು ರಾಹುಲ್ ಗಾಂಧಿ ಕೈಲಿ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಒಬ್ಬ ಥರ್ಡ್ ಪರ್ಸನ್ ಮಾಡಬೇಕು. ಅವರು ಹೇಳಿದ್ದು ಸಚಿನ್ ಪೈಲಟ್ ಅಂತವರು, ಈವನ್ ಪ್ರಿಯಾಂಕಾ ಗಾಂಧಿ ಉಲ್ಲೇಖ ಕೂಡ ಮಾಡಿದ್ರು. ಇಂಥವರು ಬಂದು ಅಮೂಲಾಗ್ರ ಬದಲಾವಣೆ ಮಾಡಿದ್ರೆ ಮಾತ್ರ ಕಾಂಗ್ರೆಸ್ ಉಳ್ಕೊಳ್ಳೋಕ್ಕೆ ಸಾಧ್ಯ, ಇಲ್ಲ ಅಂದರೆ ದೊಡ್ಡ ವಿದ್ರೋಹ ಆಗುತ್ತೆ ಅಂತ ಹೇಳಿದ್ರು. ಇವತ್ತು ರಾಹುಲ್ ಗಾಂಧಿನ ಜಾಗ ಬಿಟ್ಟು ಅಳ್ಳಾಡಿ ಅಂತ ಹೇಳ್ತಕ್ಕಂಥ ಶಕ್ತಿ ಕಾಂಗ್ರೆಸ್ಸಲ್ಲಿ ಯಾರಿಗಾದರೂ ಇದೆಯಾ? ನೋಡಿ, ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರಿಸ್ಥಿತಿ ನೋಡಿದ್ರೆ ನಗು ಬಂದ್ಬಿಡುತ್ತೆ. ಏನೇ ಪ್ರಶ್ನೆ ಕೇಳಿದ್ರು ಹೈಕಮಾಂಡ್ ತೀರ್ಮಾನ ತಗೋಬೇಕು ಅಂತಾರೆ. ಅಖಿಲ ಭಾರತದ ಕಾಂಗ್ರೆಸ್ನ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವ್ರಿಗಿಂತ ದೊಡ್ಡ ಹೈಕಮಾಂಡ್ ಇನ್ಯಾವುದು ರೀ? ಯಾವ ಅಧ್ಯಕ್ಷರಿಗಿನ ಗಾಂಧೀಜಿ ವಹಿಸ್ಕೊಂಡಿದ್ರು, ತಿಲಕರು ವಹಿಸ್ಕೊಂಡಿದ್ರು, ಪಟೇಲ್ರು ವಹಿಸ್ಕೊಂಡಿದ್ರು, ನೆಹರು ವಹಿಸ್ಕೊಂಡಿದ್ರು, ಸುಭಾಷ್ ಚಂದ್ರ ಬೋಸ್ ವಹಿಸ್ಕೊಂಡಿದ್ರು. ಅಂತಹ ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಮಲ್ಲಿಕಾರ್ಜುನ್ ಖರ್ಗೆಯವರ ಕೈಯಲ್ಲಿದೆ. ಆದರೆ ವಿಧಿ ಹೇಗಿದೆ ನೋಡಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತ ಬಹಿರಂಗವಾಗಿ ಹೇಳ್ತಾರಲ್ಲ. ಹಾಗಾದರೆ ಹೈಕಮಾಂಡ್ ಅಂದರೆ ಯಾರು? ಅದೇ ಸೋನಿಯಾ, ಅದೇ ರಾಹುಲ್, ಅದೇ ಪ್ರಿಯಾಂಕಾ. ಈ ಪರಿಸ್ಥಿತಿ ಒಳಗಡೆ ಒಂದು ಪಕ್ಷ ಇರ್ಲಿಕ್ಕೆ ಸಾಧ್ಯನೇನ್ರಿ? ನೋಡಿ, ಯಾವತ್ತೂ ಅಷ್ಟೇ ಒಂದು ಪೊಲಿಟಿಕಲ್ ಪಾರ್ಟಿಗಾಗಲಿ, ಒಂದು ಆರ್ಗನೈಸೇಷನ್ಗಾಗಲಿ ಅದಕ್ಕೆ ಒಂದು ಇತಿಹಾಸ ಇರುತ್ತೆ, ಒಂದು ಸಿದ್ಧಾಂತ ಇರುತ್ತೆ, ಐಡಿಯಾಲಜಿ ಇರುತ್ತೆ, ಒಂದು ಲಿಗಸಿ ಇರುತ್ತೆ. ಅದು ಯಾವತ್ತೂ ಒಂದು ಕುಟುಂಬಕ್ಕೆ ಜ್ಯೋತಿ ಬೀಳಬಾರ್ದು. ಯಾಕೆಂದರೆ ಕುಟುಂಬಗಳು ಬರ್ತವೆ ಹೋಗ್ತವೆ.
ಅದು ಐಡಿಯಾಲಜಿ ಮಾತ್ರ ಪರ್ಮನೆಂಟು. ಯಾವತ್ತು ಕುಟುಂಬಕ್ಕೆ ಜೋತ್ ಬೀಳ್ತೀರಿ, ರಾಹುಲ್ ಗಾಂಧಿ ಅಂತಹ ಒಬ್ಬ ಯೂಸ್ಲೆಸ್ ವ್ಯಕ್ತಿಯನ್ನು ನೀವು ಲೀಡರ್ ಅಂತ ಒಪ್ಕೋಬೇಕಾಗುತ್ತೆ. ಯೂಸ್ಲೆಸ್ ಅನ್ನೋ ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸತ್ಯ ಅದು. 95 ಚುನಾವಣೆ ಸೋತಿದ್ದಾನೆ ಪುಣ್ಯಾತ್ಮ. ಮೊನ್ನೆ ಬಿಹಾರ್ ಚುನಾವಣೆಯಲ್ಲಿ ನೋಡಿದ್ವಿ, ಅಷ್ಟು ದೊಡ್ಡ ಹೋರಾಟ ನಡೀತದೆ ಬಿಹಾರ್ ಚುನಾವಣೆಯಲ್ಲಿ. BJP ಎಲ್ಲ ರಾಜ್ಯಗಳಿಂದ ತನ್ನ ಮಿನಿಸ್ಟರ್ಗಳನ್ನ, ತನ್ನ MLAಗಳನ್ನೆಲ್ಲ ಕಳಿಸಿ ಬೂತ್ಗೂ ಕಳಿಸಿ ಅಲ್ಲಿ ಏನು ಫೈಟ್ ಮಾಡ್ತಾ ಇದೆ. ಕಾಂಗ್ರೆಸ್ನ ಅಧಿನಾಯಕನಾದಂತಹ ರಾಹುಲ್ ಗಾಂಧಿ 2 ತಿಂಗಳು ಪತ್ತೆನೇ ಇಲ್ಲ ರೀ. ಸೆಪ್ಟೆಂಬರ್ 1 ರ್ಯಾಲಿ ಮಾಡಿ ಹೋಗಿದ್ದು, ಅಕ್ಟೋಬರ್ ಮುಗಿದ್ರೂ ಕೂಡ ನವೆಂಬರ್ 4ನೇ ತಾರೀಕು ಚುನಾವಣೆ ಇದೆ, ಮುಂಚೆ ಪತ್ತೆನೇ ಇಲ್ಲ. ಫಾರಿನಲ್ಲಿ ಹೋಗಿ ಕೊಲಂಬಿಯಾದಲ್ಲಿ ಕೂತಿದ್ದಾರೆ. ಅಂದರೆ ಈ ರೀತಿ ಆಟಿಟ್ಯೂಡ್ ಇರ್ತಕ್ಕಂತಹ, ಈ ರೀತಿ ನಾಯಕತ್ವವೇ ಇಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಕುಟುಂಬದ ಕಾರಣಕ್ಕೋಸ್ಕರ ಒಂದು ಪಕ್ಷ ಸಹಿಸ್ಕೋಬೇಕು ಅಂತ ಹೇಳಿದ್ರೆ ಆ ಪಕ್ಷ ಉಳಿಲಿಕ್ಕೆ ಸಾಧ್ಯನಾ? ನಾನು ಅದಕ್ಕೆ ಹೇಳಿದ್ದು, ಒಂದು ಪಕ್ಷ ಅಂತ ಹೇಳಿದ್ರೆ ಒಂದು ಐಡಿಯಾಲಜಿ ಇರುತ್ತೆ, ಒಂದು ಲಿಗಸಿ ಇರುತ್ತೆ. ಐಡಿಯಾಲಜಿ ಮುಖ್ಯನೇ ಬಿಟ್ಟರೆ ಅದು ಕುಟುಂಬ ಮುಖ್ಯ ಆಗಲ್ಲ. ಇವತ್ತು ಕುಟುಂಬ ನೆಚ್ಕೊಂಡಿರ್ತಕ್ಕಂಥ ಎಲ್ಲ ಪಕ್ಷಗಳು ಮುಳುಗೋಗ್ತಾ ಇದ್ದಾವೆ. ಆದರೆ ಯಾರು ಆ ಲೀಗಸಿಗೆ ವಿರುದ್ಧವಾಗಿ ಹೋರಾಡಿಕೊಂಡು ಎಲ್ಲೆಲ್ಲಿ ಕಾಂಗ್ರೆಸ್ ಇಬ್ಬಾಗ ಆಗಿದೆ ಅಲ್ಲೆಲ್ಲವೂ ಕೂಡ ವಿದ್ರೋಹ ಮಾಡೋರೇ ಪವರ್ಫುಲ್ ಆಗಿದ್ದಾರೆ. ಉದಾಹರಣೆಗೆ ಆಂಧ್ರದಲ್ಲಿ ನೋಡಿ, ಜಗನ್ಮೋಹನ್ ರೆಡ್ಡಿ ಅವರು ಕಾಂಗ್ರೆಸ್ಸನ್ನು ಇಬ್ಬಾಗ ಮಾಡ್ಕೊಂಡ್ಬಂದರು. ಇವತ್ತು ಜಗನ್ಮೋಹನ್ ರೆಡ್ಡಿಯ ಕಾಂಗ್ರೆಸ್ಸೇನೇ ಅಥವಾ ಅವನ ಪಕ್ಷವೇ ವೆರಿ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು, ಕಾಂಗ್ರೆಸ್ಸಲ್ಲಿ ಲೆಕ್ಕಕ್ಕೆ ಇಲ್ಲ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಕಾಂಗ್ರೆಸ್ಸಿಂದ ಸಿಡಿದ ಆಚೆ ಕಡೆಗೆ ಬಂದು ಸಪ್ರೇಟ್ ಕಾಂಗ್ರೆಸ್ ಕಟ್ಟಿದ್ರು. ಇವತ್ತು ಅವರೇನೇ ಮಹಾರಾಷ್ಟ್ರದಲ್ಲಿ ಪವರ್ಫುಲ್. ಇನ್ನು ವೆಸ್ಟ್ ಬೆಂಗಾಲಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿ ಇದೇ ಕಾಂಗ್ರೆಸ್ಸಿಂದ ಆಚೆ ಕಡೆಗೆ ಬಂದು ಕಾಂಗ್ರೆಸ್ ಸ್ಪ್ಲಿಟ್ ಮಾಡಿ ಆಚೆ ಕಡೆಗೆ ಬಂದರು. ಇವತ್ತು ಅವರ ಕಾಂಗ್ರೆಸ್ ವೆರಿ ಪವರ್ಫುಲ್ ಆಗಿದೆ. ಆದರೆ ಒರಿಜಿನಲ್ ಕಾಂಗ್ರೆಸ್ ಹೇಳೋರು ಕೇಳೋರು ಇಲ್ಲವೇ ಇಲ್ಲ, ಅದಕ್ಕೆ ಲೆಕ್ಕಕ್ಕೆ ಇಲ್ಲ, ಅಲ್ಲಿ ಪತ್ತೆನೇ ಇಲ್ಲ. ಅದೇ ರೀತಿ ಇವತ್ತು ಇಡೀ ದೇಶದಲ್ಲಿ ಆಗ್ತಕ್ಕಂಥದ್ದು, ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಬಗ್ಗೆ, ಆ ನಾಯಕತ್ವದ ಬಗ್ಗೆ ಒಂಥರ ಆ ಕಾರ್ಯಕರ್ತರಿಗೆ ಅಸಹನೆ ಶುರುವಾಗಿದೆ, ಅಸಹ್ಯ ಶುರುವಾಗಿದೆ. ಇವ್ರನ್ನ ಕಿತ್ತು ಆಚೆ ಕಡೆಗೆ ಹಾಕಲಿಲ್ಲ ಅಂದರೆ ಉಳಬಾಲಿಲ್ಲ ಅನಿಸ್ಬಿಟ್ಟಿದೆ. ಅದೇನೇ ಪ್ರಯತ್ನ G23 ಅಂತ ಆಗಿದ್ದು. 23 ಜನ ಭಾಳ ದೊಡ್ಡ ಕಾಂಗ್ರೆಸ್ ನಾಯಕರುಗಳು ಬಹಿರಂಗವಾಗಿ ಬಂದು ಹೇಳಲಿಕ್ಕೆ ಶುರು ಮಾಡಿದ್ರು, ಪ್ರೆಸ್ ಮೀಟ್ ಮಾಡಲಿಕ್ಕೆ ಶುರು ಮಾಡಿದ್ರು, ಲೆಟರ್ಗಳು ಬರೆಯೋಕ್ಕೆ ಶುರು ಮಾಡಿದ್ರು. ಈ ರೀತಿ ಟೆಂಪರರಿ ಪ್ರೆಸಿಡೆಂಟ್ಗಳನ್ನ ಇಟ್ಕೊಂಡೋದ್ರೆ ಆಗಲ್ಲ. 24/7 365 ದಿವಸನೂ ದೆಹಲಿಯಲ್ಲಿ ಕಾರ್ಯಕರ್ತರಿಗೆ ಅವೈಲಬಲ್ ಇರ್ತಕ್ಕಂತಹ ಒಬ್ಬ ಅಧ್ಯಕ್ಷ ಬೇಕು ಅಂತ ಹೇಳಿದ್ರೆ ಅವರ ಕಣ್ಣೊರ್ಸೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅಂತಹ ಒಂದು ಬೊಂಬೆನ ತಂದು ಕೂರಿಸಿದ್ರು. ಇವತ್ತು ಬೊಂಬೆ ಹೇಳುತ್ತೆ ಎಲ್ಲದಕ್ಕೂ ಹೈಕಮಾಂಡ್ ಡಿಸಿಷನ್ ತಗೋಬೇಕು ಅಂತ ಹೇಳಿ. ನೋಡಿ, ಈಗಾಗಲೇ ಕಾಂಗ್ರೆಸ್ಸಲ್ಲಿ ಪ್ರತಿ ರಾಜ್ಯದಲ್ಲಿ 2 ಗುಂಪುಗಳಾಗಲೇ ನಿರ್ಮಾಣ ಆಗಿಬಿಟ್ಟಿದ್ದಾವೆ. ಒಂದು ರಾಹುಲ್ ಗಾಂಧಿ ಆ ಕುಟುಂಬಕ್ಕೆ ನಿಷ್ಠ ಆಗಿರ್ತಕ್ಕಂತಹ ಒಂದು ಗುಂಪು, ಮತ್ತೊಂದು ಪಾರ್ಟಿಗೆ ನಿಷ್ಠ ಆಗಿರ್ತಕ್ಕಂಥ ಗುಂಪು. ಈಗಾಗಲೇ ಬಿಹಾರಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಯಿತು. ಅಲ್ಲಿ ಅವರ ಹೆಡ್ ಕ್ವಾರ್ಟರ್ಸಲ್ಲಿ ಬಡ್ದಾಟಗಳು ನಡೀತು. ಒಬ್ಬನಾಗಲೇ ಸಸ್ಪೆಂಡ್ ಕೂಡ ಮಾಡಿದ್ರು. ಅಲ್ಲಿ ವರ್ಟಿಕಲ್ ಸ್ಪ್ಲಿಟ್ ಆಗ್ತಾ ಇದೆ ಪಾರ್ಟಿ. ರಾಜಸ್ಥಾನದಲ್ಲಿ ವರ್ಟಿಕಲ್ ಸ್ಪ್ಲಿಟ್ ಆಗ್ತಾ ಇದೆ. UPನಲ್ಲೂ ಕೂಡ ದೊಡ್ಡ ಮಟ್ಟದ ಗಲಾಟೆ ನಡೀತಾ ಇದೆ. ಕಾಂಗ್ರೆಸ್ ಇನ್ನು ಕೆಲವೇ ದಿನದಲ್ಲಿ ಇಬ್ಬಾಗ ಆಗುತ್ತೆ. ಕಾಯ್ತಾ ಇರೋದು ಯಾರು ಮೊದಲಿಗೆ ಕಲ್ಲೊಡಿತಾರೆ ಅಂತ ಹೇಳಿ. ನೋಡಿ, ದೊಡ್ಡ ದೊಡ್ಡ ದಂಗೆಗಳು ಶುರುವಾಗೋದು ಹಾಗೇನೇ ರೀ. ಸಾವಿರಾರು ಜನ ಸೇರಿಬಿಟ್ಟಿರ್ತಾರೆ. ಯಾರು ಮೊದಲು ಕಲ್ಲು ಹೊಡಿತಾನಲ್ಲ, ಒಬ್ಬನ ಕಲ್ಲು ಬೀಸ್ತಿದ್ದಂಗೆನೇ ಮಿಕ್ಕಿದ್ದೆಲ್ಲ ಜನ ಕೈಗೆ ಸಿಕ್ಕಿದಂಥ ಕಲ್ಲುಗಳನ್ನ ಸಿಕ್ಕಿದ್ದು ತಗೊಂಡು ಬೀಸ್ಲಿಕ್ಕೆ ಶುರು ಮಾಡ್ತಾರೆ. ಯಾರು ಅದನ್ನೇನು ಪ್ಲ್ಯಾಂಡಾಗಿ ಸ್ಟೋರ್ ಮಾಡಿ ಇಟ್ಕೊಂಡಿರಲ್ಲ. ದಂಗೆಗಳು ಆರಂಭ ಆಗೋದೇ ಹೀಗೆ. ಯಾಕೆ ಕರ್ನಾಟಕದಿಂದ ಶುರುವಾಗುತ್ತೆ ಅಂತ ಹೇಳಿದ್ರೆ, ಈ ದಂಗೆ ಇಲ್ಲ DK ಶಿವಕುಮಾರಿಂದ ಅಥವಾ ಇಲ್ಲ ಸಿದ್ದರಾಮಯ್ಯನಿಂದ ಶುರುವಾಗುತ್ತೆ ಕರ್ನಾಟಕದಲ್ಲೇನೆ. ಒಂದು ಸರಿ ಇಲ್ಲಿ ಶುರುವಾದರೆ ಅದು ಎಲ್ಲ ರಾಜ್ಯಗಳಲ್ಲೂ ಕೂಡ ಎಲ್ಲ ರಾಜ್ಯಗಳು ಒಂಥರ ಬಾಯ್ಲಿಂಗಲ್ಲಿದ್ದಾವೆ, ಕಾಯ್ತಾ ಇದ್ದಾವೆ ಆ ಕುಟುಂಬದ ಮೇಲೆ ಅಸಹನೆಯಿಂದ. ಒಂದು ಸರಿ ಒಂದು ಕಡೆಗೆ ದಂಗೆ ಶುರು ಮಾಡಿದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಇಬ್ಬಾಗ ಹೋಗುತ್ತೆ. ಒಂದು ಕಡೆಗೆ ಆ ಕುಟುಂಬ ಮಾತ್ರ ಉಳ್ಕೊಳ್ಳುತ್ತೆ, ಇನ್ನೊಂದು ಕಡೆಗೆ ಏನು ಪಕ್ಷದ ಐಡಿಯಾಲಜಿ, ಆ ಪಕ್ಷದ ಸಿದ್ಧಾಂತ ನೆಚ್ಕೊಂಡಿರ್ತಕ್ಕಂಥವ್ರು ಒಂದು ಕಡೆ ಉಳ್ಕೊತಾರೆ. ಅಥವಾ ಏನು ಜಗನ್ ಪಾರ್ಟಿ ಆಯಿತು, ಏನು ಶರದ್ ಪವಾರ್ ಪಾರ್ಟಿ ಆಯಿತು, ಏನು TMC ಆಯಿತು, ಅದೇ ರೀತಿ ಇಡೀ ದೇಶದಲ್ಲಿ ಒಂದೊಂದು ರಾಜ್ಯಕ್ಕೆ ಒಂದೊಂದು ತುಂಡುಗಳಾಗಿ ಅದು ಪೀಸ್ ಆಗೋಗುತ್ತೆ ಕಾಂಗ್ರೆಸ್ಸು. ಕಾಂಗ್ರೆಸ್ ಮಾತ್ರ ಈ ಫಾರಮಲ್ಲಿ ಉಳಿಯೋದಿಲ್ಲ. ಅದನ್ನೇ ಮೋದಿಯವರು ಹೇಳಿದ್ದು. ಯಾವತ್ತೂ ಅಷ್ಟೇ ರೀ, ಪಕ್ಷಕ್ಕೆ ಕಾರ್ಯಕರ್ತರೇ ಸೈನಿಕರು. ಈ ಸೈನಿಕರು ಪಕ್ಷಕ್ಕೋಸ್ಕರ ಬಲಿದಾನ ಮಾಡೋಕ್ಕೆ ರೆಡಿಯಾಗಿರ್ತಾರೆ. ಆದರೆ ತನ್ನ ಸೇನಾಪತಿಯ ಕಾರಣಕ್ಕೋಸ್ಕರ, ತನ್ನ ಸೇನಾಪತಿಯ ಹೇಳಿತನಕ್ಕೋಸ್ಕರ ನಾವು ಪ್ರಾಣ ಕೊಡಬೇಕನ್ನೋದನ್ನು ಯಾವ ಸೈನಿಕನೂ ಒಪ್ಪಲ್ಲ. ಯಾರು ತ್ಯಾಗ ಮಾಡೋಕ್ಕೆ ಹೋಗಲ್ಲ. ಸೇನಾಧಿಪತಿ ಸ್ಟ್ರಾಂಗ್ ಆಗಿದ್ದು ಹೋರಾಟ ಮಾಡೋಣ ಬನ್ನಿ, ಬಲಿದಾನ ಮಾಡೋಣ ಬನ್ನಿ ಅಂತ ಹೇಳಿದ್ರೆ ರೆಡಿಯಾಗಿ ಹೊರಟೋಗ್ತಾರೆ ರೀ. ಆದರೆ ಸೇನಾಧಿಪತಿಯೇ ಹೇಡಿಯಾಗಿದ್ದಾಗ ಅವನ ಹೇಡಿತನದ ಕಾರಣಕ್ಕೋಸ್ಕರ, ಅವನ ಪುಕ್ಕಲುತನದ ಕಾರಣಕ್ಕೋಸ್ಕರ ಅವನಿಗೋಸ್ಕರ ಪ್ರಾಣ ಕೊಡಬೇಕು ಅಂತ ಹೇಳಿದ್ರೆ ಯಾವ ಕಾರ್ಯಕರ್ತನೂ ಒಪ್ಪಲ್ಲ. ಜೊತೆಗೆ ಎಲ್ಲಿವರೆಗೂ ಒಂದಷ್ಟು ಸ್ವಲ್ಪ ಅಧಿಕಾರ ಇದೆ ಅಲ್ಲಿವರೆಗೂ ಅಷ್ಟೇ ಸುತ್ತ ಒಂಥರ ಈ ಸಕ್ಕರೆ ಸುತ್ತ ಇರುವೆಗಳಿದ್ದಂಗೆ ಇರ್ತವೆ. ಆದರೆ ಒಂದು ಸರಿ ಆ ಅಧಿಕಾರ ಅಂತಕ್ಕಂಥ ಸ್ಪ್ಲಿಟ್ ಆಗೋದ್ರೆ ಕಾರ್ಯಕರ್ತರುಗಳು ಕೂಡ ಹೊಸ ಆಲ್ಟರ್ನೇಟಿವ್ ಹುಡ್ಕೊಂಡ್ಬಿಡ್ತಾರೆ. ಯಾವುದು ಪರ್ಮನೆಂಟ್ ಅಲ್ಲ ರೀ ರಾಜಕಾರಣದಲ್ಲಿ. ನೋಡಿ, ಮೊನ್ನೆನೇ ಒಂದು ವಿಡಿಯೋ ಮಾಡಿ ಹೇಳಿದ್ದೆ, ಬರ್ತಕ್ಕಂಥ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಹೀನಾಯವಾಗಿ ಸೋತು ಅಲ್ಲಿ BJPಯ ಆಡಳಿತ ಬರೋದು ಶತಸಿದ್ಧ. ಬರೆದಿಟ್ಕೊಳ್ಳಿ. ಒಂದು ಸರಿ ಬರ್ತಿದ್ದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಏನಿವತ್ತು ಏನು ಒಂದಷ್ಟು ಮಾಫಿಯಾಗಳು ಅವೆಲ್ಲ ಇದ್ದಾವೆ, ಅವೆಲ್ಲವೂ ಕೂಡ ಬೇರೆ ಬೇರೆ ಕಡೆಗೆ ಚೆದರೋಟೋಗ್ತವೆ.
ಹಿಂದೆ ಹಾಗೆ ಆಗಿದ್ದು. ಕಮ್ಯುನಿಸ್ಟ್ ಪಾರ್ಟಿನ ಸೋಲ್ಸೋಕ್ಕೆ ಸಾಧ್ಯವೇ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ರು. ಯಾಕೆ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಏನು ಎಲೆಕ್ಷನ್ ಮಿಷಿನರಿ ಮತ್ತು ಏನು ಮಸಲ್ ಮಿಷಿನರಿ ಅವ್ರ ಜೊತೆಗಿತ್ತು. ಆದರೆ ಯಾವಾಗ ಈ ಮಮತಾ ಬ್ಯಾನರ್ಜಿ ಕಮ್ಯುನಿಸ್ಟನ್ನು ಸೋಲಿಸ್ತು, ಆ ಎಂಟೈರ್ ಮಿಷಿನರಿ ಮಮತಾ ಜೊತೆಗೆ ಬಂತು. ಈಗಿರ್ತಕ್ಕಂತಹ ಅದು ಇಡೀ ವ್ಯವಸ್ಥೆ ಅದು ಮಮತಾ ಜೊತೆ ಪರ್ಮನೆಂಟ್ ಆಗಿರುತ್ತೆ ಅಂತಿಲ್ಲ. ಒಂದು ಸೋಲು ಆ ಪಕ್ಷವನ್ನೇ ಮುಳುಗಿಸ್ಬಿಡುತ್ತೆ. ಸೋತ ನಂತರ ಕೆಲವೇ ವರ್ಷಗಳಲ್ಲಿ TMC ಅಂತಕ್ಕಂತಹ ಒಂದು ಪಕ್ಷ ಇತ್ತು ಅನ್ನೋದನ್ನೇ ಜನ ಮರ್ತ್ಬಿಡ್ತಾರೆ. ಯಾವ ರೀತಿ ಇವಾಗ ಕಮ್ಯುನಿಸ್ಟನ್ನು ಮರ್ತ್ಬಿಟ್ಟಿದ್ದಾರೋ ಅದೇ ರೀತಿ ಕಾಂಗ್ರೆಸ್ಸಲ್ಲೂ ಕೂಡ ಅದೇ ಆಗುತ್ತೆ. ಒಂದು ಸರಿ ದೊಡ್ಡ ಮಟ್ಟದ ವಿದ್ರೋಹ ಶುರುವಾಗಿ ಐಡಿಯಾಲಜಿಗೆ ಹೊಂದ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರೆಲ್ಲ ಒಂದು ಕಡೆಗೆ ನಿಂತರೆ, ಇಂತಹ ಒಂದು ಕುಟುಂಬ ಇತ್ತು, ಇಂಥ ಒಂದು ಕುಟುಂಬ ಇಷ್ಟೊಂದು ದೌರ್ಜನ್ಯ ಮಾಡ್ತು, ಇಡೀ ಪಕ್ಷವನ್ನು ಹೈಜಾಕ್ ಮಾಡ್ತು, ಪಕ್ಷದ ವಿನಾಶಕ್ಕೆ ಅದೇ ಕುಟುಂಬ ಮುನ್ನುಡಿ ಬರೀತು ಅನ್ನೋದನ್ನು ಜನ ಮರ್ತೇ ಬಿಡ್ತಾರೆ ರೀ. ಯಾವ ಗನಂದಾರಿ ಕೆಲಸ ಮಾಡೋರೆ ಅಂತೇಳಿ ಇವ್ರು ನೆನೆಸ್ಕೋಬೇಕ್ರಿ. ಸೋನಿಯಾ ಗಾಂಧಿನ, ರಾಹುಲ್ ಗಾಂಧಿನ, ಪ್ರಿಯಾಂಕಾ ಗಾಂಧಿನ ಏನು ಗನಂದಾರಿ ಕೆಲಸ ಮಾಡಿರೋರಿ? ಮಾಡಿರೋದೆಲ್ಲ ಅನಾಚಾರಗಳೇ. ಅವ್ರು ಜೈಲಿಗೆ ಹೋಗಿ ಬೀಳ್ತಾರೆ. ಇನ್ನೇನೀಗ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಮತ್ತೊಂದು FIR ಆಗಿದೆ. ಸೋನಿಯಾ, ರಾಹುಲ್ ಇಬ್ಬರೂ ಜೈಲಿಗೆ ಹೋಗೋದು ಶತಸಿದ್ಧ. ಹೋಗುವಂಥ ಸಂದರ್ಭದಲ್ಲಿ ಅವ್ರಿಗೆ ಮುರ್ಕ ಪಡೋರು ಯಾರೂ ಇರಲ್ಲ. ಯಾಕೆಂದರೆ ಅಷ್ಟೊಂದು ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ ಪಾರ್ಟಿಗೆ. ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ರೀ, ಕಾರ್ಯಕರ್ತ ಅದು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾನೆ. ಅದು ನಿಸ್ವಾರ್ಥವಾಗಿ ಕೆಲಸ ಮಾಡೋನಿಗೆ ಅವನಿಗೆ ಹುರಿದುಂಬಿಸ್ತಕ್ಕಂಥ ಸೇನಾಧಿಪತಿ ಬೇಕು. ಅವ್ರು ಬಾಳನ್ನ ಸರ್ವನಾಶ ಮಾಡ್ತಕ್ಕಂಥವ್ರಲ್ಲ. ಇತಿಹಾಸ ಮತ್ತು ಮರುಕಳಿಸುತ್ತೆ. 3ನೇ ಬಾರಿ ಕನ್ನಡದವರು AICC ಅಧ್ಯಕ್ಷರಾಗಿದ್ದಾರೆ. ಇತಿಹಾಸದಲ್ಲಿ 2 ಬಾರಿ ಆದಂಗೆ 3ನೇ ಬಾರಿನೂ ಕೂಡ ಕಾಂಗ್ರೆಸ್ ಹೋಳಾಗುತ್ತೆ. ಅದನ್ನು ತಪ್ಪಿಸೋದಕ್ಕೆ ಮಾತ್ರ ಜಗತ್ತಲ್ಲಿ ಯಾರ ಕೈಲೂ ಸಾಧ್ಯ ಇಲ್ಲ. ನಮಸ್ಕಾರ.